ಸದ್ಯ ಅಯೋಧ್ಯೆಯ ಯಾವ ರಸ್ತೆಗಳಲ್ಲಿ ಹೋದ್ರೂ ಸಹಿತ ನಿಮಗೆ ಡೆಮಾಲಿಷನ್ ಕಾಣಿಸುತ್ತೆ, ಇಲ್ಲಾಂದ್ರೆ ಅಭಿವೃದ್ಧಿ ಆಗ್ತಾ ಇರುವಂತಹ ವಿಜುವಲ್ಸ್ ಗಳೇ ಕಣ್ಮುಂಗಡೆ ಕಾಣಿಸ್ತಾ ಹೋಗುತ್ತೆ. ಮೊದಲನೇ ಬಾರಿಗೆ ಏನಂತಂದ್ರೆ ಯಾವಾಗ ರಾಮ ಮಂದಿರ ನಿರ್ಮಾಣ ಆರಂಭ ಆಯಿತು ಅವಾಗಿಂದನೂ ಸಹಿತ ಅಯೋಧ್ಯ ಪ್ರಾಧಿಕಾರ ಸಂಪೂರ್ಣವಾಗಿ ಇಡೀ ನಗರವನ್ನ ಹೊಸ ಚಿತ್ರಣವನ್ನ ಕೊಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಅಭಿವೃದ್ಧಿ ಕಾರ್ಯಗಳನ್ನು ತೆಗೆದುಕೊಂಡಿದೆ. ನನ್ನ ಎಡಭಾಗದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ ಯಾವ ರೀತಿಯಾಗಿ ಇನ್ನೂವರೆಗೂ ಸಹಿತ ಈ ರಾಮ ಮಂದಿರದ ಉದ್ಘಾಟನೆಯ ಕಾಲಾವಕಾಶ ಇರುವಂತದ್ದು, ಅಂದ್ರೆ ಆ ಪ್ರೊಸೀಜರ್ ಸ್ಟಾರ್ಟ್ ಆಗುವಂತದ್ದು ಅದಕ್ಕಿಂತ ಮುಂಚಿತವಾಗೂ ಏನಂದ್ರೆ ಬಹಳಷ್ಟು ರಸ್ತೆಗಳನ್ನ ಅಗಲೀಕರಣವನ್ನ ಮಾಡಲಾಗಿದೆ. ಮೊದಲು ಈ ರಸ್ತೆಗಳೆಲ್ಲವೂ ಸಹಿತ ನಿಮಗೆ ವಿಜುವಲ್ಸ್ ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಕೇವಲ ಏನಂದ್ರೆ 8 ರಿಂದ 10 ಅಡಿಗಳ ಉದ್ದಗಳು ಇರುವಂತಹ ರಸ್ತೆಗಳನ್ನ ಈಗ ಮುಂದಿನ ದಿನಗಳಲ್ಲಿ 50 ಅಡಿಗಳಷ್ಟು ಹೆಚ್ಚಿನ ಅಗಲವಾದಂತಹ ರಸ್ತೆಗಳನ್ನ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನ ಪ್ರವಾಸಿಗರು ಈ ಒಂದು ಸ್ಥಳಕ್ಕೆ ಬರ್ತಾರೆ, ಈ ಒಂದು ನಗರಕ್ಕೆ ಬರ್ತಾರೆ. ಪ್ರತಿದಿನವೂ ಸಹಿತ ಲಕ್ಷಾಂತರ ಜನ ಬರುವಂತಹ ನಿರೀಕ್ಷಣೆ ಇಟ್ಕೊಳ್ಳಲಾಗಿದೆ. ಈಗಲೇ ಅದರ ಸಂಖ್ಯೆ ಏನಂದ್ರೆ ಪ್ರತಿ ದಿವಸ 20 ರಿಂದ 30 ಸಾವಿರಕ್ಕೆ ಪ್ರವಾಸಿಗರ ಸಂಖ್ಯೆ ಏರಿಕೆ ಆಗಿರುವಂತಹ ಕಾರಣಕ್ಕಾಗಿ ವಾಹನ ದಟ್ಟಣೆ ಆಗುತ್ತೆ, ಮತ್ತೆ ಜನರು ಸರಾಗವಾಗಿ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ಮತ್ತೆ ರಸ್ತೆಗಳು ಬಹಳಷ್ಟು ಕಿರಿದಾದ ಆಗಿರುವಂತಹ ಕಾರಣಕ್ಕಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಸಹಿತ ಜನರಿಗೆ ಓಡಾಡೋದಕ್ಕೆ ಆಗೋದಿಲ್ಲ. ಈ ಎಲ್ಲಾ ಕಾರಣಗಳಿಂದ ಈಗ ಸದ್ಯದ ಮಟ್ಟಿಗೆ ಮುಖ್ಯ ರಸ್ತೆಯನ್ನ ಹೊರತುಪಡಿಸಿ, ಅಂದ್ರೆ ಮುಖ್ಯ ರಸ್ತೆ ಅಂದ್ರೆ ರಾಮ ಮಂದಿರದ ಮುಂಭಾಗದಲ್ಲಿರುವಂತಹ ಕಾರಿಡಾರ್ ಮುಂಭಾಗದಲ್ಲಿರುವಂತಹ ರಸ್ತೆ ಮಾತ್ರ ಈಗ ಸಂಪೂರ್ಣವಾಗಿ ರೆಡಿಯಾಗಿದೆ. ಅದು ಅಗಲೀಕರಣವನ್ನ ಮಾಡಲಾಗಿದೆ. ಬರೋಬ್ಬರಿ 80 ಅಡಿಗಳಷ್ಟು ರಸ್ತೆಯನ್ನ ಮಾಡಲಾಗಿದೆ. ಆದ್ರೆ ಈಗ ನೀವು ಕರಸೇವಕಪುರಕ್ಕೆ ಬರಬೇಕು ಅಂತಂದ್ರೆ ಈ ಕರಸೇವಕಪುರಕ್ಕೆ ಬರುವಂತಹ ರಸ್ತೆಯು ಸಹಿತ ತುಂಬಾ ಕಿರಿದಾಗಿರುವಂತಹ ರಸ್ತೆ. ಈ ರಸ್ತೆಯನ್ನ ಸಹಿತ ಅಗಲೀಕರಣ ಮಾಡೋ ಸಲುವಾಗಿ ಈಗಾಗಲೇ ಸರ್ಕಾರ ಈ ಒಂದು ಲ್ಯಾಂಡ್ ಅನ್ನ ತೆಗೆದುಕೊಂಡಿದೆ, ಮತ್ತೆ ಅಭಿವೃದ್ಧಿ ಮಾಡೋ ಸಲುವಾಗಿ ಇವರಿಗೆ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಮುಂದಿನ ತಿಂಗಳು 28ನೇ ತಾರೀಕುವರೆಗೆ ಅಂದ್ರೆ ಆಲ್ಮೋಸ್ಟ್ ಫೆಬ್ರವರಿಯ ಎಂಡ್ ವರೆಗೆ ಈ ಒಂದು ಮನೆಗಳನ್ನ ಏನಂತಂದ್ರೆ ಒಡೆದು ಅವರು ಏನಂದ್ರೆ ರಸ್ತೆಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ರಸ್ತೆ ಅಭಿವೃದ್ಧಿಗೆ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ನಿವಾಸಿಗಳು ಸಹಿತ ತಮ್ಮ ಮನೆಗಳನ್ನ ಡೆಮಾಲಿಷ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಪೂರ್ತಿಯಾಗಿ ರಸ್ತೆಗೆ ಎಷ್ಟು ಸರ್ಕಾರ ನಿಯೋಜನೆ ಮಾಡಿದೆಯಲ್ಲ ಆ ರಸ್ತೆ ಪೂರ್ತಿಯಾಗಿ ಏನಂತಂದ್ರೆ ಬಿಟ್ಕೊಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಒಂದು ಕಡೆಗೆ ಇಲ್ಲಿರುವಂತಹ ಜನರಿಗೂ ಸಹಿತ ಏನಂದ್ರೆ ತಮ್ಮ ಮನೆ ಮುಂದ್ಗಡೆ ಇರುವಂತಹ ರಸ್ತೆ ಅಗಲೀಕರಣ ಆಗ್ತಿರುವಂತದ್ದು ಖುಷಿ ಆಗ್ತಾ ಇದ್ರೆ, ಮತ್ತೊಂದು ಕಡೆಗೆ ಬಹಳಷ್ಟು ಜನ ಸುಮಾರು ಸಾವಿರಾರು ವರ್ಷಗಳಿಂದನೂ ಸಹಿತ ಅವರ ಪುರಾತನ ಏನಂತಂದ್ರೆ ಅವರ ಅಜ್ಜಂತರಾಗಿರ್ಬೋದು, ಮುತ್ತಾತಂತರಾಗಿರ್ಬೋದು ಎಲ್ಲರೂ ಸಹಿತ ಇರುವಂತಹ ಮನೆಗಳನ್ನ ಒಡಿಬೇಕಾಗುತ್ತಲ್ಲ ಅನ್ನುವಂತಹ ಬೇಸರವೂ ಸಹಿತ ಮತ್ತೊಂದು ಕಡೆಗಿದೆ. ಆದ್ರೆ ಬಹಳಷ್ಟು ಜನ ಹೇಳ್ತಿರುವಂತದ್ದು ಅಭಿವೃದ್ಧಿ ಆಗದೆ ಇದ್ರೆ ಮುಂದಿನ ದಿನಗಳಲ್ಲಿ ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅನ್ನುವಂತಹ ವಿಚಾರವನ್ನ ಹೇಳಿ ಅವರೇ ಸ್ವತಃ ಸ್ವಯಂ ಪ್ರೇರಿತವಾಗಿ ತಮ್ಮ ಮನೆಗಳನ್ನ ಡೆಮಾಲಿಷನ್ ಮಾಡಿಸಿ ಸರ್ಕಾರ ಕೊಟ್ಟಿರ್ತಕ್ಕಂತಹ ಅನುದಾನವನ್ನ ಪಡ್ಕೊಂಡು ಈಗ ತಮ್ಮ ಮನೆಯನ್ನ ಮುಂಭಾಗದಲ್ಲಿರುವಂತಹ ರಸ್ತೆಯನ್ನ ಅಗಲೀಕರಣ ಮಾಡೋದಕ್ಕೆ ಏನಂದ್ರೆ ಅವಕಾಶವನ್ನ ಮಾಡಿಕೊಡ್ತಿದ್ದಾರೆ. ಇದು ಕೇವಲ ಈ ಒಂದು ಭಾಗದ ಪರಿಸ್ಥಿತಿ ಮಾತ್ರ ಅಲ್ಲ, ಇದರ ಜೊತೆಗೆ ಏನಂತಂದ್ರೆ ಸುಮಾರು 8 ರಿಂದ 10 ಮುಖ್ಯ ರಸ್ತೆಗಳನ್ನ ಅಂದ್ರೆ ಮುಖ್ಯ ರಸ್ತೆಗೆ ಕನೆಕ್ಟ್ ಆಗುವಂತಹ ರಸ್ತೆಗಳನ್ನ ಇದೇ ರೀತಿಯಾಗಿ ಏನಂದ್ರೆ ಡೆಮಾಲಿಷನ್ ಮಾಡಿ ಕೇವಲ 10 ಅಡಿ ಇರತಕ್ಕಂತಹ ರಸ್ತೆಗಳನ್ನ 40 ರಿಂದ 50 ಅಡಿ ರಸ್ತೆಗಳನ್ನ ಮಾಡೋದಕ್ಕೆ ಸಹ ಇಲ್ಲಿರುವಂತಹ ಜನರು ಸಹಕಾರವನ್ನ ಕೊಡ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಬಹುತೇಕ ನೀವು ಇನ್ನು 1.5-2 ವರ್ಷಗಳ ನಂತರ ಏನಾದ್ರೂ ಅಯೋಧ್ಯೆಗೆ ಬಂದ್ರೆ ನೋಡಿದ್ರೆ, ಈಗ ನೋಡಿ ಇನ್ನು 1.5-2 ವರ್ಷಗಳ ಕಾಲ ನಂತರ ನೋಡಿದ್ರು ಸಹಿತ ಅಯೋಧ್ಯೆಯ ಸಂಪೂರ್ಣ ಚಿತ್ರಣವೇ ಬದಲಾಗುತ್ತೆ. ಅಯೋಧ್ಯೆ ಸಂಪೂರ್ಣವಾಗಿ ಏನಂದ್ರೆ ಹೈಟೆಕ್ ಸಿಟಿಯ ರೀತಿಯಲ್ಲಿ ಏನಂತಂದ್ರೆ ಕಂಗೊಳಿಸುವಂತಹ ಅಂದ್ರೆ ಎಲ್ಲಾ ಸಾಧ್ಯತೆಗಳು ಈಗ ನಡೀತಿರ್ತಕ್ಕಂತಹ ಅಭಿವೃದ್ಧಿಯ ವಿಚಾರಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಬರೋಬ್ಬರಿ 57,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಯೋಧ್ಯ ಅಭಿವೃದ್ಧಿ ಪ್ರಾಧಿಕಾರ ತೆಗೆದುಕೊಂಡಿರ್ತಕ್ಕಂತಹ ಕಾಮಗಾರಿ, ಒಂದು ರಸ್ತೆ ಅಗಲೀಕರಣ ಆಗಿರಬಹುದು ಅಥವಾ ಚರಂಡಿಗಳಾಗಿರ್ಬೋದು, ಇಲ್ಲಿರುವಂತಹ ಬರುವಂತಹ ಜನರಿಗೆ ಇರೋದಕ್ಕೆ ವ್ಯವಸ್ಥೆ ಆಗಿರಬಹುದು, ಎಲ್ಲವನ್ನ ಸಹಿತ ಇಲ್ಲಿರುವಂತಹ UP ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಈ ಎಲ್ಲಾ ಕಾರಣಗಳಿಂದ ಅಯೋಧ್ಯ ಒಂದು ರೀತಿಯ ಹೊಸ ನಗರವಾಗಿ ಏನಂದ್ರೆ ಮಾರ್ಪಾಡಾಗ್ತಾ ಇರುವಂತದ್ದು ಕಾಣ ಸಿಗ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಜಗದೀಶ್ ಕಾಶಂಪುರ್, ನ್ಯೂಸ್ ಫಸ್ಟ್, ಅಯೋಧ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.